ಹೆಣ್ಣೊಂದು ಕಲಿತರೆ ಅಲ್ಲೊಂದು ಶಾಲೆಯನ್ನು ತೆರೆದಂತೆ, ಅದು ಮೊದಲೆಲ್ಲ. ಹೀಗೆಲ್ಲ ಹೆಣ್ಣೊಂದನ್ನು ಮತಾಂತರ ಮಾಡಿದರೆ ಅಲ್ಲೊಂದು ಹೆರಿಗೆ ಆಸ್ಪತ್ರೆಯನ್ನು ತೆರೆದಂತೆ. ಇದನ್ನು ಹೆಣ್ಣು ಮಕ್ಕಳನ್ನು ಹೆತ್ತಿರುವಂತಹ ತಂದೆ ತಾಯಂದಿರು ಹಾಗೆ ಸ್ವತಃ ಹೆಣ್ಣು ಮಕ್ಕಳೇ ಅರ್ಥವನ್ನು ಮಾಡಿಕೊಳ್ತಾ ಇಲ್ಲ ಅಷ್ಟೇನೆ. ಹೆಣ್ಣನ್ನು ಹೆತ್ತಿರುವಂತಹ ತಾಯಂದಿರಿಗೆ ಧಾರಾವಾಹಿಗಳನ್ನು ನೋಡುವಂತಹ ಶೋಕಿ ಹೆಚ್ಚಾಗ್ತಾ ಇದ್ದರೆ, ಇನ್ನು ಸ್ವತಃ ಹೆಣ್ಣು ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನು ಮಾಡಿಕೊಂಡು ರೀಲ್ಸ್ಗಳ ಜೊತೆ ಆಟ ಆಡುವಂತಹ ಶೋಕಿ ಹುಚ್ಚುತನ ತುಂಬ ಹೆಚ್ಚಾಗ್ತಾ ಇದೆ. ಪಾಪ ಹೆಣ್ಣು ಮಕ್ಕಳನ್ನು ಹೆತ್ತಿರುವಂತಹ ತಂದೆ ತಾಯಿಯಂದಿರು ನಮ್ಮ ಮಗಳು ತುಂಬ ಚೆನ್ನಾಗಿರಲಿ, ತುಂಬ ಚೆನ್ನಾಗಿ ಬದುಕಲಿ ಅಂತ ತಿಳಿದು ಒಳ್ಳೊಳ್ಳೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ, ಒಳ್ಳೊಳ್ಳೆ ಕಾಲೇಜುಗಳಿಗೆ ಸೇರಿಸ್ತಾರೆ, ಅಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ವಿದ್ಯಾಭ್ಯಾಸವನ್ನು ಪಡೆದುಕೊಂಡಂತಹ ವಿದ್ಯಾವಂತೆಯರಾಗಿರುವಂತಹ ಹೆಣ್ಣು ಮಕ್ಕಳು ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಕೆಲಸಕ್ಕೆ ಸೇರಿಕೊಂಡ ನಂತರ ಇಂತಹ ಮತಾಂತರದ ಮೋಸದ ಬಲೆಗೆ ಸಿಕ್ಕಿ ನರಳಿ ಮಾನಸಿಕವಾಗಿ ಕುಗ್ಗಿ ನೊಂದು ಬೆಂದು ಕೊನೆಗೆ ತಮ್ಮ ಬದುಕನ್ನು, ತಮ್ಮ ಬಾಳನ್ನು ತಮ್ಮ ಕೈಯಿಂದಲೇ ತಾವೇನೆ ಸರ್ವನಾಶ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು? ಇದಕ್ಕೆಲ್ಲ ಮೂಲ ಕಾರಣ ಈ ಹೆಣ್ಣು ಮಕ್ಕಳನ್ನು ಹೆತ್ತಿರುವಂತಹ ತಂದೆ ತಾಯಂದಿರೇ ಹೊರತು ಮತ್ತೆ ಬೇರೆ ಯಾರೂ ಅಲ್ಲ. ಹೆಣ್ಣು ಮಕ್ಕಳನ್ನು ಹೆತ್ತಿರುವಂತಹ ತಂದೆ ತಾಯಂದಿರೇ ನಿಮ್ಮ ಮಗಳ ಬಾಳನ್ನು ಸರ್ವನಾಶವನ್ನು ಮಾಡೋದಕ್ಕೆ ನೀವೇ ಮೂಲ ಕಾರಣಕರ್ತರಾಗ್ತೀರ. ಹೆಣ್ಣು ಮಕ್ಕಳನ್ನು ಹೆತ್ತಿರುವಂತಹ ತಂದೆ ತಾಯಂದಿರು ಅದೆಷ್ಟು ಮನೆಗಳಲ್ಲಿ, ನಿಮ್ಮನ್ನು ನೀವೇ ಒಮ್ಮೆ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಚಂಡಿ, ಚಾಮುಂಡಿ, ರಣಕಾಳಿ, ದುರ್ಗೆಯರ ಕಥೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ? ಎಷ್ಟು ಜನ ತಾಯಂದಿರು ತಿಳಿಸ್ಕೊಟ್ಟಿದ್ದೀರಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ? ರಾಮಾಯಣ, ಮಹಾಭಾರತ, ಭಗವದ್ಗೀತೆಯಲ್ಲಿ ಬರುವಂತಹ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ? ಖಂಡಿತ ತಿಳಿಸ್ಕೊಟ್ಟಿರೋದಿಲ್ಲ. ಆತ್ಮರಕ್ಷಣೆ, ಆತ್ಮಗೌರವ, ಇಂತಹ ವಿಚಾರಗಳ ಬಗ್ಗೆ ಕಲಿಸ್ಕೊಟ್ಟಿದ್ದೀರಾ? ಖಂಡಿತವಾಗಿ ಕಲಿಸ್ಕೊಟ್ಟಿರೋದಿಲ್ಲ. ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಸನಾತನ ಹಿಂದೂ ಧರ್ಮದ ಮೇಲೆ ಯಾವ ರೀತಿಯಾಗಿ ದಾಳಿಗಳು ನಡೀತಾ ಇದೆ, ಯಾವ ರೀತಿಯಾಗಿ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ, ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಯಾವ ರೀತಿಯಾಗೆಲ್ಲ ಮತಾಂತರಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ವಿಚಾರಗಳ ಬಗ್ಗೆ, ವಿಷಯಗಳ ಬಗ್ಗೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ಖಂಡಿತವಾಗಿಯೂ ಹೆಣ್ಣು ಮಕ್ಕಳನ್ನು ಎತ್ತಿರುವಂತಹ ತಂದೆ ತಾಯಂದಿರು ಯಾರೂ ಈ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇರೋದಿಲ್ಲ. ಹೀಗಾಗಿಯೇ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮುದ್ದಾದ ತುಂಬ ಪ್ರೀತಿಯಿಂದ ಸಾಕಿ ಸಲಗಿರುವಂತಹ ಹೆಣ್ಣು ಮಕ್ಕಳು ಇಂತಹ ಮತಾಂತರಿಗಳ ಜಾಲದಲ್ಲಿ ಸಿಕ್ಕಾಕಿಕೊಂಡು ತಮ್ಮ ಬದುಕನ್ನೇ ಸರ್ವನಾಶವನ್ನು ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಒಂದು ಮಾತನ್ನು ಹೇಳ್ತೀನಿ. ಒಂದು ಪುಟ್ಟದಾದ ಗಿಡ ತುಂಬ ಚೆನ್ನಾಗಿ ಬೆಳೆದು ದೊಡ್ಡದಾಗಿ ಮರವಾಗಿ ಹೆಮ್ಮರವಾಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂತಹದ್ದು ತಾಯಿ ಬೇರು. ತಾಯಿ ಬೇರಿಲ್ಲ ಅಂದರೆ ಕೇವಲ ತಂತು ಬೇರೆಗಳಿಂದ ಆ ಮರ ಹೆಮ್ಮರವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಆ ತಾಯಿ ಬೇರನ್ನೇ ಕತ್ತರಿಸ್ಬಿಟ್ರೆ ಆ ಗಿಡ ಬೆಳೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದೇ ರೀತಿಯಾಗಿಯೇ ಒಂದು ಮನೆಯನ್ನು ಸರ್ವನಾಶ ಮಾಡಬೇಕು ಅಂದರೆ ಆ ಮನೆಯಲ್ಲಿರುವಂತಹ ಒಂದು ಹೆಣ್ಣಿನ ಬಾಳನ್ನು ಸರ್ವನಾಶ ಮಾಡಬೇಕು. ಒಂದು ಮನೆಯಲ್ಲಿರುವಂತಹ ಒಂದು ಹೆಣ್ಣು ಮಗುವಿನ ಬಾಳನ್ನು ಸರ್ವನಾಶ ಮಾಡಿದ್ರೆ ಆ ಮನೆಯೇ ಸರ್ವನಾಶವಾಗ್ಬಿಡುತ್ತೆ. ಇದು ಇಂಟರ್ನ್ಯಾಷನಲ್ ಅಜೆಂಡಾ. ಇಂತಹ ವಿಷಯಗಳನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳಿ. ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನು ತುಂಬ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಹಾಗೆ ರಕ್ಷಣೆಯನ್ನು ಮಾಡಬೇಕಾಗಿರೋಂತಹದ್ದು ಮನೆಯಲ್ಲಿರುವಂತಹ ಗಂಡು ಮಕ್ಕಳ ಕರ್ತವ್ಯ. ಈ ಹೆಣ್ಣು ಮಕ್ಕಳನ್ನೆಲ್ಲ ಇತ್ತೀಚೆಗೆ ನಾವುಗಳೆಲ್ಲ ಗಮನಿಸ್ತಿರೋ ಹಾಗೆ ಹೇಗೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಬಲೆಗೆ ಬೀಳಿಸ್ಕೊಳ್ಳುವಂತಹ ತುಂಬ ಸುಲಭವಾಗ್ಬಿಟ್ಟಿದೆ. ನೋಡಿ, ನಿಮಗೆ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಆಸಕ್ತಿ ಇದೆಯಾ? ಆಸಕ್ತಿ ಇದ್ದರೆ ಇತ್ತೀಚಿನ ನಿಮ್ಮ ಒಂದೆರಡು ಫೋಟೋಗಳ ಜೊತೆಗೆ ನಿಮ್ಮ ಕೆಲವೊಂದಷ್ಟು ಮಾಹಿತಿಗಳ ಜೊತೆಗೆ ನಮಗೆ ಆ ಮಾಹಿತಿನ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಹೆಣ್ಣುಮಕ್ಕಳು ಅಯ್ಯೋ ಸಿನಿಮಾದಲ್ಲಿ ನಾಳೆ ದಿನ ಏನು ಬೆಳ್ಳಿ ತೆರೆ ಮೇಲೆ ಮಿಂಚಿಬಿಡ್ಬೋದು ಅಂತ ಆಸೆಯನ್ನೆಲ್ಲ ಇಟ್ಕೊಂಡು, ಕನಸೆಲ್ಲ ಇಟ್ಕೊಂಡು ಇತ್ತೀಚಿನ ಫೋಟೋಗಳೆಲ್ಲ ಕಳಿಸ್ಕೊಟ್ಬಿಡ್ತಾರೆ. ಧಾರಾವಾಹಿಗಳಲ್ಲಿ ಅಭಿನಯಿಸೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಆಸಕ್ತಿ ಇದೆಯಾ? ಇದಕ್ಕಿಂತ ಹೆಚ್ಚಾಗಿ ತುಂಬ ಬಲೆಗೆ ಬೀಳುವಂತಹದ್ದು ಮಾಡಲಿಂಗ್ ಜಗತ್ತಿನಲ್ಲಿ. ನಿಮಗೆ ಮಾಡಲಿಂಗ್ನಲ್ಲಿ ಆಸಕ್ತಿ ಇದೆಯಾ? ಇತ್ತೀಚಿನ ಕೆಲವೊಂದಷ್ಟು ಫೋಟೋಗಳನ್ನು ಕಳಿಸ್ಕೊಡಿ ಅಂತ ಹೇಳ್ತಾರೆ. ನಂತರ ಫೋಟೋಗಳನ್ನೆಲ್ಲ ಕಳಿಸಿದ ನಂತರ ಒಮ್ಮೆ ಬಂದು ಭೇಟಿಯನ್ನು ಮಾಡಿ ಅಂತ ಅಲ್ಲಿ ಯಾವುದೋ ಒಂದು ಲೊಕೇಶನ್ ಅಡ್ರೆಸ್ ಕೊಡ್ತಾರೆ. ನೀವು ಅಲ್ಲಿಗೆ ಹೋಗ್ತೀರಾ. ಅಲ್ಲಿಗೆ ಹೋದಾದ್ಮೇಲೆ ಹೇಳ್ತಾರೆ, ನೀವು ಈ ರೀತಿಯಾದಂತಹ ಫೋಟೋ ಅಲ್ಲ, ಇನ್ನೂ ಕೆಲವೊಂದಷ್ಟು ರೀತಿಯಾದಂತಹ ಫೋಟೋಗಳನ್ನು ತೆಗೆಸಬೇಕು. ಅಂದರೆ ಅದನ್ನು 2 ಪೀಸ್ ಫೋಟೋಗಳು ಅಂತ ಹೇಳ್ತಾರೆ. ಇನ್ನು ಬೇರೆ ರೀತಿಯಾಗೆಲ್ಲ ಇದೆ, ಬಿಡಿ, ನನಗೆ ಈಗ ಅದನ್ನೆಲ್ಲ ಹೇಳೋದಕ್ಕಾಗೋದಿಲ್ಲ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕೂ ಆಗೋದಿಲ್ಲ. ಈ ರೀತಿಯಾದಂತಹ ಕೆಲವೊಂದಷ್ಟು ಫೋಟೋಗಳನ್ನೆಲ್ಲ ತೆಗೆಸ್ತಾರೆ. ಹಾಗೆ ತುಂಬ ಆತ್ಮೀಯರಾಗ್ತಾರೆ,
ಚಂದದ ಫೋಟೋಗಳನ್ನು ತಗೊಡ್ತಾರೆ, ವಿಡಿಯೋಗಳನ್ನು ಮಾಡಿಕೊಡ್ತಾರೆ. ನಂತರ ನಿಮಗೆ ತುಂಬ ಕ್ಲೋಸ್ ಆಗಿ ಹೊರಗಡೆ ಪಾರ್ಟಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಪಾರ್ಟಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದಾಗ ನೀವು ಕುಡಿಯುವಂತಹ ಪಾನೀಯಗಳಲ್ಲಿ ಹಾಗೆ ತಿನ್ನುವಂತಹ ಊಟಗಳಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಔಷಧಗಳನ್ನು ಮಿಕ್ಸ್ ಮಾಡ್ತಾರೆ. ಆ ಔಷಧಗಳು ಯಾವುದು ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಆ ಔಷಧನ ಯಾಕೆ ಮಿಕ್ಸ್ ಮಾಡ್ತಾರೆ ಅಂತಂದರೆ ನಿಮ್ಮ ಮೈಂಡನ್ನು ವೀಕ್ ಮಾಡೋದಕ್ಕಾಗಿ. ನಿಮ್ಮ ಮೈಂಡನ್ನು ಯಾಕೆ ವೀಕ್ ಮಾಡ್ತಾರೆ ಅಂದರೆ ನಿಮ್ಮ ಮನಸ್ಸನ್ನು ಅಂದರೆ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡೋದಕ್ಕೆ. ಅವರು ಯಾವಾಗ ಔಷಧಿಗಳನ್ನು ಬೆರೆಸಿ ನೀವು ಕುಡಿದ ನಂತರ ನೀವು ಒಂದು ರೀತಿಯಾದಂತಹ ಮತ್ತಿನಲ್ಲಿ ಇರ್ತೀರ. ಆ ಸಮಯದಲ್ಲಿ ನಿಮಗೆ ಏನೇ ಹೇಳಿದ್ರು ನೀವು ಅದನ್ನು ಕೇಳ್ತೀರಾ, ಅದನ್ನು ಸತ್ಯ ಅಂತ ಒಪ್ಕೊಳ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಅದು ಗಾಢವಾಗಿ ಉಳ್ಕೊಳ್ಳುತ್ತೆ, ಗಟ್ಟಿಯಾಗಿ ಅದು ಬೆಳೆಯೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಈ ರೀತಿಯಾಗಿ ಔಷಧಗಳನ್ನು ಬಳಸಿ ಒಂದು ಕಡೆ ನಿಮ್ಮನ್ನು ಮತಾಂತರವನ್ನು ಮಾಡಿದ್ರೆ, ಇನ್ನೊಂದು ರೀತಿಯಾಗಿ ನಿಮ್ಮನ್ನು ಪ್ರಜ್ಞೆ ತಪ್ಪಿಸಿ ಸಂಪೂರ್ಣವಾಗಿ ನಿಮ್ಮ ಜೊತೆ ದೈಹಿಕವಾಗಿ ಸಂಬಂಧವನ್ನು ಬೆಳೆಸಿ ಆ ಫೋಟೋ ವಿಡಿಯೋಗಳನ್ನು ಇಟ್ಕೊಂಡು ನಂತರ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ನಿಮ್ಮನ್ನು ಮತಾಂತರವನ್ನು ಮಾಡ್ತಾರೆ. ಅಥವಾ ಎದರಿಸಿ ಬೆದರಿಸಿ ಇವುಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಅಂತ ಹೇಳಿ ನಿಮ್ಮ ಜೀವನವನ್ನು ಸರ್ವನಾಶ ಮಾಡ್ತಾರೆ. ಒಂದು ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳಿ ಹೆಣ್ಣು ಮಕ್ಕಳು, ಒಮ್ಮೆ ಒಂದೇ ಒಂದು ಬಾರಿ ನಿಮ್ಮ ಬಾಳು ನಾಶ ಆಯಿತು ಅಂತಂದರೆ ಯಾವನೂ ಬರೋದಿಲ್ಲ, ನಿಮ್ಮ ಜೊತೆ ಯಾವನೂ ನಿಲ್ಲೋದಿಲ್ಲ. ಇಂತಹ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ನಿಮ್ಮ ತಂದೆ ತಾಯಿಯಂದಿರ ಜೊತೆಗೆ ನಿಮ್ಮ ಬಾಳನ್ನು ಸರ್ವನಾಶ ಮಾಡ್ಕೊಂಡ್ಬಿಡ್ತೀರ. ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲಿ ನಾನು ಹೇಳುವಂತಹದ್ದು, ನಿಮಗೇನಾದರೂ ಪ್ರಾರಂಭಿಕ ಹಂತದಲ್ಲಿ ತೊಂದರೆ ಆಯಿತಾ, ಧೈರ್ಯವಾಗಿ ಮುಂದೆ ಬನ್ನಿ. ಧೈರ್ಯವಾಗಿ ಮುಂದೆ ಬಂದು ನಮ್ಗೆ ಈ ರೀತಿಯಾಗಿದೆ ಅಂತಂದ್ಬಿಟ್ಟು ನೇರವಾಗಿ ಹೇಳ್ಕೊಳ್ಳಿ. ನಿಮ್ಮ ಕೈಲಿ ಹೇಳ್ಕೊಳ್ಳೋದಕ್ಕಾಗಲಿಲ್ವಾ? ತುಂಬ ಜಾಗೃತಿ ಮೂಡಿಸುವಂತಹ ಜನರಿದ್ದಾರೆ. ಅಂದರೆ ನಮ್ಮ ಹಿಂದೂ ಜಾಗರಣ ವೇದಿಕೆ ಆಗಿರ್ಬೋದು, ಬಜರಂಗ ದಳದವರಾಗಿರ್ಬೋದು, ಇನ್ನೂ ತುಂಬ ಅನೇಕ ಸಂಘಟನೆಗಳಿದ್ದಾವೆ. ಹೋಗಿ ಧೈರ್ಯವಾಗಿ ಹೇಳ್ಕೊಳ್ಳಿ. ಅವರು ತಮ್ಮ ಕೈಲಾದಂತಹ ಎಲ್ಲ ಸಹಾಯವನ್ನು ಮಾಡ್ತಾರೆ. ಅದಕ್ಕೆ ಆದಂತಹ ತುಂಬ ತಂಡಗಳಿದ್ದಾವೆ. ದಯಮಾಡಿ ಪ್ರಾರಂಭಿಕ ಹಂತದಲ್ಲೇ ಅದನ್ನು ಕತ್ತರಿಸುವಂತಹ ಕೆಲಸವನ್ನು ಮಾಡಿ. ಪ್ರಾರಂಭದಲ್ಲಿ ಏನೂ ಆಗೋದಿಲ್ಲ ಹಾಗೆ ಹೀಗೆ ಅಂತ ತಿಳ್ಕೊಂಡು ನಂತರ ಅದು ಬುಡಕ್ಕೆ ಬಂದಾಗ ಬೇರೆ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಸೂಸೈಡ್ ಮಾಡಿಕೊಳ್ಳೋದು ಅಥವಾ ಮನೆ ಬಿಟ್ಟು ಬೇರೆ ಕಡೆ ಹೋಗೋದು, ತಂದೆ ತಾಯಿಯಿಂದಲೇ ಇದು ಮಾಡೋದು, ಆ ರೀತಿಯಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಹಾಗೆ ಹೆಣ್ಣು ಮಕ್ಕಳನ್ನು ಎತ್ತಿರುವಂತಹ ತಂದೆ ತಾಯಿಯಂದಿರಿಗೆ ಒಂದು ಮಾತನ್ನು ಹೇಳ್ತೀನಿ. ಯಾವಾಗ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಗಳು ನೀವು ದೇವರ ಪೂಜೆಯನ್ನು ಮಾಡುವಾಗ ಅಲ್ಲಿ ಇರೋದಿಲ್ಲ, ಮಂಗಳಾರತಿಯನ್ನು ತೆಗೆದುಕೊಳ್ಳೋದಿಲ್ಲ, ನಿಮ್ಮ ಮನೆಯ ಹೆಣ್ಣು ಮಗಳ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಪಾರಿವಾಳಗಳು, ಚಿಟ್ಟೆಗಳು ಅಥವಾ ಬ್ಯಾಗ್ನಲ್ಲಿ ಬೊಂಬೆಗಳು, ಚಿಟ್ಟೆಗಳು, ಈ ರೀತಿಯಾದಂತಹ ಥಿಂಗ್ಸ್ಗಳೇನಾದರೂ ಕಂಡ್ರೆ ಅಲ್ಲಿಂದನೇ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ನೀವುಗಳು. ಇವುಗಳೆಲ್ಲ ಪ್ರಾರಂಭಿಕವಾದಂತಹ ಹಂತಗಳು. ಹಾಗೆ ದಯಮಾಡಿ ಹೆಣ್ಣು ಮಕ್ಕಳನ್ನು ಹೆತ್ತಿರುವಂತಹ ತಂದೆ ತಾಯಂದಿರಲ್ಲಿ ಕೇಳಿಕೊಳ್ಳುವಂತಹದ್ದು, ನಮ್ಮ ಸನಾತನ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ದಯಮಾಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ತಿಳಿಸ್ಕೊಡಿ. ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತಾ ಇದೆ, ಜಾಗತಿಕವಾಗಿ ಇಂತಹ ವಿಷಯಗಳನ್ನು ತಿಳಿಸ್ಕೊಡಿ. ಧಾರಾವಾಹಿಗಳನ್ನು ನೋಡೋದನ್ನು ಬಿಟ್ಟು ಅಂದರೆ ಸ್ವಲ್ಪ ಕಡಿಮೆಯನ್ನು ಮಾಡಿಕೊಂಡು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳನ್ನು ತಿಳ್ಕೊಳ್ಳಿ. ಒಂದು ಮನೆಯನ್ನು ಸರ್ವನಾಶ ಮಾಡಿದ್ರೆ ಆ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ ಹಾಗೆ. ಅಂದರೆ ಒಂದು ಮನೆಯಲ್ಲಿರುವಂಥ ಒಂದು ಹೆಣ್ಣು ಮಗಳನ್ನು ನಾಶ ಮಾಡಿದ್ರೆ ಆ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ ಹಾಗೆ. ಇದು ಇಂಟರ್ನ್ಯಾಷನಲ್ ಅಜೆಂಡಾ. ಇದಕ್ಕಾಗಿ ಕೋಟಿಗಟ್ಟಲೆ ಹಣ ಸಂದಾಯವಾಗ್ತಾ ಇದೆ, ಕೋಟಿಗಟ್ಟಲೆ ಹಣ ಬರ್ತಾ ಇದೆ. ಇವಾಗ ನೋಡಿ, ಅಲ್ಲಿ TCSನಲ್ಲಿ ಆದಂತಹದ್ದು ಕೇರಳ ಸ್ಟೋರಿ, ಪ್ರೊಪಗಂಡ, ಅದು ಕಾಲ್ಪನಿಕ ಅಂತೆಲ್ಲ ಬೊಗಳುತ್ತಾ ಇದ್ರು. ಯಾರು ಈ ರೀತಿಯಾಗಿ ಬೊಗಳುತ್ತಾ ಇದ್ದು? ಇದೇ ನಮ್ಮಲ್ಲಿರುವಂತಹ ಜಾತ್ಯತೀತ ಹಿಂದೂಗಳು. ಬೇರೆ ಯಾರನ್ನೂ ಹೇಳಲಿಲ್ಲ. ಇದು ಕಾಲ್ಪನಿಕ ಪ್ರೊಪಗಂಡ ಅಂತ ಎಲ್ಲ ಹೇಳಿದ್ದೇ ನಮ್ಮ ಹಿಂದೂಗಳು, ಅದನ್ನು ವಿರೋಧ ಮಾಡಿದ್ದೇ ನಮ್ಮ ಹಿಂದೂಗಳು. ಕೊನೆಗೆ ಇದು ಸತ್ಯವೇ ಆಗ್ತಾ ಇದೆ. ನೋಡಿ, ಅಲ್ಲೂ ಒಂದು ಹುಡುಗಿ ಕಡೆಯಿಂದ ಬಲೆಯನ್ನು ಬೀಸ್ತಾ ಇದ್ರು ಹೆಣ್ಣು ಮಕ್ಕಳನ್ನು ತಮ್ಮ ಬಳಿಗೆ ಹೇಳ್ಕೊಳ್ಳೋದಕ್ಕೆ. ಇಲ್ಲೂ ಅಷ್ಟೇ TCSನಲ್ಲಿ ನಡೆದಿರೋದು. ಅವಳೇ HRನೇ ಮತಾಂತರಿ, ಅವಳೇನೆ ಮತಾಂತರ ಮಾಡೋದು. ಅಂದರೆ ಅವಳು ಎಷ್ಟು ಹಣವನ್ನು ಸಂಪಾದನೆಯನ್ನು ಮಾಡಿರಬೇಕು. ಈಗ ಹೊಸದಾಗಿ ನಾಟಕ ಮಾಡ್ತಾ ಇದ್ದಾಳೆ, ಪ್ರೆಗ್ನೆಂಟ್ ಅಂತೆ. ಅವಳು ಯಾವನು ಪ್ರೆಗ್ನೆಂಟ್ ಆಗಿದ್ಲು ಯಾರಿಗೂ ಗೊತ್ತು. ಈಗ ಪ್ರೆಗ್ನೆಂಟ್ ಅಂತೆ, ಕೋರ್ಟ್ಗೆ ಹೋಗಿದ್ದಾಳೆ. ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರುವಂತಹ ವಿಚಾರಗಳು. ಇದು ಒಂದು ಪ್ಲ್ಯಾನೇ ಇದೆ, ಇದು ಒಂದು ಚಾಲನೆ ಇದೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಎಚ್ಚರವನ್ನು ವಹಿಸಿ ಅಂತ ತುಂಬ ಹಿಂದೂ ಸಂಘಟನೆಗಳು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದೂ ಈ ಹೆಣ್ಣು ಮಕ್ಕಳುಗಳು ಹೋಗಿ ಇಂತಹ ಜಾಲದಲ್ಲೇ ಸಿಕ್ಕಾಕೊಳ್ತಾರೆ ಅಂದರೆ ತಲೆಯಲ್ಲಿ ಏನಿದೆಯೋ ಅಂತಲೇ ಅರ್ಥ ಆಗೋದಿಲ್ಲ. ವಯಸ್ಸು, ಆಟಗಳು ಆಡಬೇಕು. ನೋಡಿದ್ದೀವಿ, ತುಂಬ ನೋಡಿದ್ದೀವಿ. ಇನ್ನು ಕೆಲವೊಂದಷ್ಟು ತಂದೆ ತಾಯಂದಿರು ಏನಾದರೂ ಇವ್ರ ಮನೆ ಹೆಣ್ಮಕ್ಳ ಬಗ್ಗೆ ಏನಾದ್ರು ಬುದ್ಧವಾದ ಹೇಳಿದ್ರೆ ಸಾಕು,
ನಮ್ಮ ವಿರುದ್ಧವಾಗಿ ತಿರುಗಿ ಬಿದ್ದು ಬಿಡ್ತಾರೆ. ಅಂತಹ ತಂದೆ ತಾಯಂದಿರುಗಳು ನೋಡ್ಬಿಟ್ಟಿದ್ದೀವಿ, ನಾವು ಅನುಭವಿಸ್ಬಿಟ್ಟಿದ್ದೀವಿ. ಏನೋ ನಾವುಗಳು ಹೇಳಷ್ಟು ಹೇಳ್ತಾ ಇದ್ದೀವಿ, ತಲೆಯಲ್ಲಿ ಬುದ್ಧಿ ಇದ್ದರೆ ತಿಳ್ಕೊಳ್ಳಿ, ಇಲ್ಲ ನಿಮ್ಮ ಮನೆ ಹೆಣ್ಣುವಾಗಲು ನಾವು ಈ ಮೊದಲಿನ ಥರ ತುಂಬ ಒತ್ತಾಯವನ್ನು ಮಾಡಿ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಹೇಳಿ ಸಾಕಾಗೋಗ್ಬಿಟ್ಟಿದೆ. ಅದನ್ನು ತಲೆನಲ್ಲೇ ತುಂಬಿಕೊಳ್ಳಿಲ್ಲ ಅಂದ್ರೇನು ಏನೂ ಇಲ್ಲ. ನಿಮ್ಮ ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ, ಒಳ್ಳೆ ಶಾಲಾ ಕಾಲೇಜುಗಳಲ್ಲಿ ಓದಿಸ್ಬಿಟ್ಟು, ಒಳ್ಳೆ ಕಡೆ ಕೆಲಸಕ್ಕೆ ಸೇರಿಸ್ಬಿಟ್ಟು, ನಂತರ ಮದುವೆ ಮಾಡಿಬಿಟ್ಟು, ಇಷ್ಟೇ ಅಲ್ಲ ನಿಮ್ಮ ಹೆಣ್ಣು ಮಕ್ಕಳನ್ನು ನೋಡ್ಕೊಳ್ಳೋದು. ಆ ಪುಸ್ತಕದ ಬದನೆಕಾಯಿಗಳನ್ನೆಲ್ಲ ಬಿಸಾಕಿ ವಾಸ್ತವಿಕವಾಗಿ ಏನು ನಡೀತಿದೆ, ಅದನ್ನು ಹೇಗೆ ಎದುರಿಸಬೇಕು ಅಂತಹದನ್ನು ತಿಳಿಸ್ಕೊಡಿ, ಕಲಿಸ್ಕೊಡಿ. ಇಲ್ಲ ಅಂದರೆ ನಿಮ್ಮ ಮನೆಯ ಹೆಣ್ಣು ಮಗಳು ನಿಮ್ಮ ಇಷ್ಟ ಅಂತ ಹೇಳ್ತಾ, ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.